ದಾಲ್ಚಿನ್ನಿ ಒಂದು 2 ಹಾಗಾಗಿ ಕಡಲೆ ಮೇಲೆ ಅನ್ನಕ್ಕೆ ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ಮುಚ್ಚಿಟ್ಟುಬಿಟ್ರೆ ನೆಗ್ಲಿಜಿಬಲ್. ನಿಜವಾಗಿ ತುಂಬ ಟೇಸ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಹಲೋ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ ನಿಮಗೆ ನಿಮ್ಮ ಚಾನಲ್ ಸೇಟ್ ಇನ್ ಕಿಚನ್ ಒಳಗೆ. ಸ್ನೇಹಿತರೆ, ನಾವಿವತ್ತು ಪಲಾವ್ ಮಾಡ್ತಾಯಿದ್ದೇವೆ. ಪಲಾವ್ ಅಂತೂ ನೀವೆಲ್ಲರೂ ಮಾಡಿರ್ತೀರ, ಆದರೂ ಕೂಡ ನಾನು ಇದೇ ಮೊದಲನೇ ಸಲನೇ ಮಾಡ್ತಾಯಿದ್ದೇನೆ ಅನ್ಬೋದು. ಸ್ನೇಹಿತರೆ, ನಾನು ಯಾವುದೇ ಅಡುಗೆಗೆ ಎಣ್ಣೆ ಹಾಕೋದಿಲ್ಲ. ಇವತ್ತು ಪಲಾವ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಬೇಕಾಗಿತ್ತು, ಆದರೆ ತುಪ್ಪ ಇಲ್ಲ ಈ ಸದ್ಯಕ್ಕೆ. ಅದಕ್ಕೆ ಎಣ್ಣೆನೇ ಹಾಕಿ ಮಾಡ್ತಾಯಿದ್ದೀನಿ. ಅದು ಕೂಡ ಜಾಸ್ತಿ ಆಗ್ತಾಯಿಲ್ಲ, ಸ್ವಲ್ಪನೇ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ಇದು ನೋಡಿ, ಇದೇನೆಂದರೆ ಕಡಲೆಯನ್ನು ಬೇಯಿಸಿಟ್ಕೊಂಡಿದ್ದೇನೆ. ಬೇಳೆ ಕಡಲೆ, ಕಾಬೂಲಿ ಕಡಲೆ ಅಂತ ಹೇಳ್ತಾರಲ್ಲ, ಇದನ್ನು ಬೇಯಿಸಿಟ್ಕೊಂಡಿದ್ದೇನೆ. ಇದು ಏನಿದೆ ಅಂದರೆ ದಾಲ್ಚಿನ್ನಿ ಒಂದು 2, ಲವಂಗ ಒಂದು 4-5, ಸ್ವಲ್ಪ ಜೀರಿಗೆ, ತುಂಬ ಬೇಗ ಬಿಸಿ ಆಗಿಬಿಡ್ತದೆ ಇಂಡಕ್ಷನ್ ಮೇಲೆ. ಸ್ಲೋನ ಕೊಡ್ತಾ ಇದ್ದೀನಿ. ಬೆಳ್ಳುಳ್ಳಿ, ಹಸಿಮೆಣಸು, ಈರುಳ್ಳಿ ಅಂದರೆ ಉಳ್ಳಾಗಡ್ಡಿ, ಇದನ್ನೆಲ್ಲ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಸ್ವಲ್ಪ ಹಾಕ್ಕೊಂಡ್ಬರ್ತಾರೆ, ಯಾಕಂದರೆ ಒಗ್ಗರಣೆ ಕೊಟ್ಟ ನಂತರ ಅದು ಖಾರ ಬರ್ತಲ್ಲ, ನಿಮಗೆ ಒಗ್ಗರಣೆ ಅಷ್ಟೊಂದು ರೂಢಿ ಇಲ್ಲ, ಹಾಗಾಗಿ ಖಾರ ಬರ್ತಾಯಿದ್ದೀನಿ. ಇಂಡಕ್ಷನ್ ಒಲೆ ಮೇಲೆ ಎಣ್ಣೆಯಲ್ಲಿ ಏನಾಗುತ್ತೆ ತುಂಬ ಬೇಗ ಬಿಸಿ ಆಗ್ತದೆ. ಇದಕ್ಕೀಗ ಸ್ವಲ್ಪ ಅರಿಶಿನ ಹಿಟ್ಟನ್ನು ಹಾಕ್ತೇನೆ. ಸ್ವಲ್ಪ ಅಂದರೆ ಅರ್ಧ ಚಮಚದಷ್ಟು. ಈಗ ಇದಕ್ಕೆ ಕಲರ್ ಬಂತು, ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ. ಸ್ನೇಹಿತರೆ, ಇದು ನೋಡಿ, ಇದು ಫ್ಲವರು, ಕ್ಯಾರೆಟು, ಗಜರಿ, ಬೀನ್ಸು ಇದೆಲ್ಲ ನಾನು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನ ಒಂದೊಂದಾಗಿ ಹಾಕ್ತಾನೆ ಹೋಗ್ತೇನೆ. ಈಗ ಬೇಯಿಸಿಟ್ಕೊಂಡಂಥ ಕಡಲೆಯನ್ನು ಹಾಕ್ತೇನೆ. ಎಲ್ಲರೂ ವಟಾಣೆ ಯೂಸ್ ಮಾಡ್ತಾರೆ, ನಾನು ಬೇಳೆ ಕಡಲೆ ಯೂಸ್ ಮಾಡಿದೆ. ವಟಾಣೆಗಿಂತ ಕಡಲೆ ಆರೋಗ್ಯಕ್ಕೆ ಒಳ್ಳೆಯದು, ಹಾಗಾಗಿ ಕಡಲೆ ಯೂಸ್ ಮಾಡಿ. ಟೊಮೆಟೊ ಯೂಸ್ ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಅದು ಕೂಡ ನಾನು ಹಾಕ್ತಾಯಿದ್ದೀನಿ. ಹೇಗಾಗ್ತದೆ ನೋಡಿ. ಸ್ನೇಹಿತರೆ, ತುಂಬ ಬೇಗ ಈ ಬಾಳೆ ದಿಂಡಿನ ಪಲ್ಯ ಮಾಡೋದನ್ನ ತೋರಿಸ್ತೀನಿ ನಾನು ನಿಮಗೆ ನನ್ನ ವಿಡಿಯೋದಲ್ಲಿ ಶಿವತಿಗೆ ಕಿಚನ್ಗೆ. ಈಗ ತರಕಾರಿ ಹಾಕೋಣ. ತರಕಾರಿ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೇನೆ. ನಾನು ತರಕಾರಿ ಜಾಸ್ತಿನೇ ತಿಂತೇನೆ, ಹಾಗಾಗಿ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೇನೆ. ಈ ಪಾತ್ರೆಯೂ ತುಂಬ ಸಣ್ಣ ಇದೆ, ಹಾಗಾಗಿ ನಿಮಗೆ ಅನಿಸ್ಬೋದು ಪಾತ್ರೆ ತುಂಬಿ ತರಕಾರಿ ಹಾಕ್ಬಿಟ್ಟಿದ್ದೀನಿ ಅಂತೇಳಿ. ಹಾಗೇನಿಲ್ಲ, ಇದನ್ನು ಸ್ವಲ್ಪ ಬೇಯಿಸಬೇಕು. ಹಾಗಾಗಿ ಸ್ವಲ್ಪ ಹನಿ ನೀರು ಹಾಕಿಬಿಟ್ಟು, ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಲಿಕ್ಕೆ ಬಿಡ್ತೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ತೀನಿ, ಯಾಕಂದರೆ ಭಾಳ ಜಾಸ್ತಿ ಹಾಕೋದಿಲ್ಲ. ಸ್ವಲ್ಪ ಮೆತ್ತಗೆ ಕುದ್ದುಬಿಟ್ರೆ ಅಷ್ಟು ಚಲೋನೂ ಆಗೋದಿಲ್ಲ ಪಲಾವ್ಗೆ. ಪ್ಲೇಟನ್ನು ಮುಚ್ಚೋಣಲ್ಲ, ಇದನ್ನು ಮುಚ್ಚಿಡು. ಇದಕ್ಕೆ ಈಗ ತರಕಾರಿಗಳು ಬೇಯೋವರೆಗೂ ನಾವೊಂದು ಸ್ವಲ್ಪ ಅನ್ನನ ಬಿಡಿ ಮಾಡ್ಕೊಳ್ಳೋಣ. ಅನ್ನ ಉದುರಾಗಿ ಇದೆ, ಅಷ್ಟು ಗಟ್ಟಿಯೇನಿಲ್ಲ. ಸ್ನೇಹಿತರೆ, ಇದು ನೋಡಿ, ಅನ್ನನ ಏನೋ ಗಟ್ಟಿ ಏನಾಗಲಿಲ್ಲ ಇತ್ತು, ಆದರೂ ಕೂಡ ಸ್ವಲ್ಪ ಬಿಡಿ ಆಗಲಿ ಅಂಥೇಳಿ ಚಮಚದಲ್ಲಿ ಈ ರೀತಿ ಮಾಡ್ಕೊಂಡಿದ್ದೇನೆ. ಅನ್ನೋದನ್ನು ಕೈಯನ್ನು ಹಾಕಲಿಲ್ಲ, ಕೈ ಹಾಕಿದ್ರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ನೀವು ಕಡಿಮೆ ಆಯ್ತಾ ಹೇಳಿ, ನೀವು ತುಂಬಾ ಕಡಿಮೆ, ಸ್ವಲ್ಪ ನೀರು. ಸ್ನೇಹಿತರೆ, ನಾನು ಸ್ವಲ್ಪ ತರಕಾರಿಗೇ ಹಾಕ್ಕೊಳ್ತೇನೆ, ಯಾಕಂದರೆ ಆಮೇಲೆ ತರಕಾರಿ ತಿಂದೋದು ಅಷ್ಟು ಚೆನ್ನಾಗಿ ಅನಿಸೋದು, ರುಚಿ ಅನಿಸೋದು. ಮತ್ತು
ಸ್ವಲ್ಪ ಚಮಚದಷ್ಟು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಉಪ್ಪನ್ನು ನಾನು ತರಕಾರಿ ಕುದಿತಾ ಇರಬೇಕಾದ್ರೆ ಹಾಕ್ಕೊಳ್ತೀನಿ. ಆಮೇಲೆ ಅನ್ನಕ್ಕೆ ಒಂದು ಸ್ವಲ್ಪ ಹಾಕಿದ್ರೆ ಸಾಕು, ಅಥವಾ ನೋಡೋಣ ಆಮೇಲೆ ಹೇಗೆ ಅನ್ನಿಸ್ತೀವಿ ಅಂತ ಅವಾಗ ಹಾಕಬೇಕು ಅನಿಸಿದ್ರೆ ಹಾಕೋಣ, ಇವಾಗೇನು ಅವಶ್ಯಕತೆ ಇಲ್ಲ. ಸ್ವಲ್ಪ ಹಾಕಬೇಕಾಗ್ತದೆ ಯಾಕಂದರೆ ತುಂಬ ಕಡಿಮೆ ಹಾಕಿದ್ದೇನೆ. ಇದನ್ನು ಸ್ವಲ್ಪ ತಿರುಗಿಸ್ಬಿಡೋಣ, ಮಿಕ್ಸ್ ಮಾಡಿಬಿಟ್ರೆ ಸರಿ. ಇದಿಷ್ಟು ನೀರು ಕುದ್ದು ಅಟ್ಟಿಸೋದುವರೆಗೂ ಎಲ್ಲ ತರಕಾರಿ ಬೆಂದಿರ್ತದೆ. ಸ್ವಲ್ಪ ಫ್ಲವರು ಗಟ್ಟಿ ಗಟ್ಟಿ ಇರಬೇಕು, ಅಂದರೆ ಅದರ ರುಚಿನೇ ಬೇರೆ, ಅದರ ಮಜಾನೇ ಬೇರೆ. ಇದನ್ನು ಅನ್ನನ ಮುಚ್ಚಿಟ್ಬಿಡೋಣಲ್ಲ, ಅದು ಓಪನ್ ಇಟ್ಟರೆ ಸರಿ ಓದಿಲ್ಲ ಇಲ್ಲೇನು, ಅದು ಕೂಡ ಮುಚ್ಚಿಟ್ಟು ನೋಡಿ ಸ್ನೇಹಿತರೆ. ಕುದ್ದು ಯಾವ ರೀತಿ ಕುದ್ದು ಬರ್ತಾ ಇದೆ. ಇದನ್ನು ನಾವು ಗರಂ ಮಸಾಲೆಯನ್ನು ಹಾಕಿದ್ದೀವಿ ನೋಡಿ. ಲವಂಗ ನೋಡಿ ಬೆಂದಂದರೆ ಎಣ್ಣೆಯಲ್ಲಿ ರೋಸ್ಟ್ ಆಗಿ ಇಷ್ಟು ದಪ್ಪ ಆಗಿಬಿಟ್ಟಿದೆ. ಇದು ಮೊದಲೇ ಹಾಕೋದ್ರಿಂದ ಏನಾಗ್ತದೆ ಅಂದರೆ ಅದರ ಪರಿಮಳ ಪೂರ್ತಿ ಆ ರಸದಲ್ಲಿ ಬಿಡೋದ್ರಿಂದ ಟೇಸ್ಟ್ ಕೂಡ ಅದರ ರಸದಲ್ಲಿ ಬಿಡ್ತದೆ, ಜೊತೆಗೆ ಒಳ್ಳೆ ಪರಿಮಳ ಬರ್ತದೆ. ಈಗ ನೋಡಿ ಒಳ್ಳೆ ಪರಿಮಳ ಬರ್ತಾ ಇದೆ. ನಾನು ಇದಕ್ಕೆ ಜಾಸ್ತಿ ವಸ್ತು ಏನು ಹಾಕ್ತಾಯಿಲ್ಲ. ಲವಂಗ, ದಾಲ್ಚಿನ್ನಿ, ಹಸಿಮೆಣಸು, ಉಳ್ಳಾಗಡ್ಡೆ, ಹಸಿ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಬಿಳೆಕಡಲೆ, ಆಮೇಲೆ ಬೀನ್ಸ್, ಇವಿಷ್ಟು ವಸ್ತುನ ಹಾಕಿದ್ದೇನೆ. ಟೊಮೆಟೊ ಕೂಡ ಹಾಕಿದ್ದೇನೆ. ಆಮೇಲೆ ಅನ್ನ ಹಾಕಿಬಿಟ್ಟು ಅದು ಚೆನ್ನಾಗಿ ಬೆಂದ ನಂತರ ಅದರಲ್ಲಿ ಅನ್ನ ಹಾಕಿಬಿಟ್ಟು ತಿರುವಿ ಒಂದು 2 ನಿಮಿಷದಷ್ಟು ಮುಚ್ಚಿಟ್ಬಿಟ್ರೆ, ಅದು ಕೂಡ ಅಗದಿ ಸಣ್ಣ ಫ್ಲೇಮ್ ಅಂದರೆ ಮುಚ್ಚಿಟ್ಬಿಟ್ರೆ ತುಂಬ ಒಳ್ಳೆ ಪಲಾವ್ ಆಗ್ತದೆ. ನೀವು ಯಾವಾಗಾದರೂ ಒಂದು ದಿವಸ ಮಾಡಿ ಮನೆಯಲ್ಲಿ ತಿಂದು ಟೇಸ್ಟ್ ನೋಡಿ. ಪಲಾವ್ ಆದ ನಂತರ ಪಲಾವ್ ಹೀಗೂ ತಿನ್ಬೋದು, ಆದರೆ ನಾನು ಮೊಸರು ತೊಗೊಂಡ್ಬಂದಿದ್ದೇನೆ, ಮೊಸರನ್ನು ಹಾಕ್ಕೊಂಡು ತಿನ್ನೋದು. ಸ್ನೇಹಿತರೆ, ಈಗ ನೋಡೋಣ ಒಂದು ಸಲ ತೆಗೆದು ಏನಾಗಿದೆ ಅಂತ ಕುರಿತಾ ಇದೆ. ಇನ್ನು ಸ್ವಲ್ಪ ನೀರಿದೆ, ಸ್ವಲ್ಪನೇ ಜಾಸ್ತಿ ಆಗುತ್ತೆ, ಯಾಕಂದರೆ ಅಗದಿನೇ ಹಸಿ ತರಕಾರಿ ಸ್ವಲ್ಪನೇ ಬೇಯ್ದು ಹಾಗೆ ಉಳಿದ್ರೆಲ್ಲ ಕಷ್ಟ ಆಗ್ತದೆ ಅಂಥೇಳಿ ಸ್ವಲ್ಪ ನೀರು ಹಾಕಿದೆ. ಪರವಾಗಿಲ್ಲ, ಇದಿಷ್ಟು ನೀರು ಹಚ್ಚಿಸ್ಲಿಕ್ಕೆ ಏನು ಭಾಳ ಆಗೋದಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಸ್ನೇಹಿತರೆ, ನೋಡ್ತಾ ಇದ್ದೀರಾ ಯಾವ ರೀತಿ ಚೆನ್ನಾಗಿ ಕುದ್ದಿದೆ. ಈಗ ಕುದಿತಾನೇ ಇದೆ. ನಾನು ಈ ಪಾತ್ರೆ ಒಳಗಿನ ಅನ್ನನ ತೆಗೆದಿದ್ದೆ. ಇವಾಗ ಏನು ಮಾಡ್ತಾನೆ ಅಂದರೆ ಇದರೊಳಗೆ ಒಂದು ಸ್ವಲ್ಪ ನೀರು ಇಟ್ಟಿದ್ದೇನೆ, ಯಾಕಂದರೆ ಅನ್ನ ಹಾಕಿದಂಥ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಲಿ ಅಂತ ಹೇಳೋದು ನನ್ನ ಅಭಿಪ್ರಾಯ. ಸ್ವಲ್ಪ ಇದರ ರಸನ ಇದರೊಳಗೆ ಹಾಕ್ತಾಯಿದ್ದೇನೆ. ಆಮೇಲೆ ಸ್ವಲ್ಪ ತರಕಾರಿಯನ್ನು ಕೂಡ ಇದರೊಳಗೆ ಹಾಕ್ತಾಯಿದ್ದೇನೆ. ನಾನು ಲೈಟಾಗಿ ಒಂದು ಲೇಯರನ್ನು ಇದರೊಳಗೆ ಹಾಕ್ತಾಯಿದ್ದೀನಿ. ಆನಂತರ ಇವಾಗ ಏನು ಮಾಡ್ತೀನಿ ಅಂದರೆ, ನಾನು ಅನ್ನನ ಸೈಡಿಗೆ ತೆಗೆದಿಟ್ಕೊಂಡಿದ್ದೆ. ಈ ಅನ್ನನ ಇದ್ರ ಮೇಲೆ ಸ್ಲೋಲಿ ಸ್ಪ್ರೆಡ್ ಮಾಡ್ತೀನಿ. ಫ್ಲೇಮನ್ನು ತುಂಬ ಕಡಿಮೆ ಇಟ್ಕೊತಾ ಇದ್ದೀನಿ, 120 ಇಟ್ಕೊತಾ ಇದ್ದೀನಿ. ಇವಾಗ ಒಂದು ಲೇಯರ್ ಅನ್ನ ಹಾಕಿಬಿಟ್ಟು ಅರ್ಧದಷ್ಟು ಅನ್ನ ಹಾಕಿರ್ತೀನಿ. ಅನ್ನ ಹಾಕಿಬಿಟ್ಟು ಆಮೇಲೆ ಏನು ಮಾಡ್ತೇನೆ ಅಂದರೆ, ಇನ್ನೊಂದು ಲೇಯರ್ ಪಲಾವಿನ ಮಿಶ್ರಣ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಇದೊಂದು ಏನಾಗ್ತಂದರೆ ತುಂಬ ಚೆನ್ನಾಗೆಲ್ಲ ಒಂದು ರೀತಿ ಬೇಯ್ತದೆ. ಬೇಯಲಿಕ್ಕೆ ಒಂದು ಸ್ವಲ್ಪ ಅನ್ನನೂ ಇದ್ರ ಜೊತೆಗೆ ಬಂದರೆ ಒಳ್ಳೆ ಟೇಸ್ಟ್ ಬರ್ತದೆ. ಹೋಟ್ಲಲ್ಲಿ ಏನು ಮಾಡ್ತಾರೆ, ಅವ್ರು ಅದನ್ನ ಮಿಶ್ರಣ ಸಪ್ರೇಟ್ ಮಾಡ್ಕೊಳ್ತಾರೆ ತರಕಾರಿ ಎಲ್ಲ, ಆಮೇಲೆ ಇದನ್ನು ಮಿಕ್ಸ್ ಮಾಡಿ ಹಾಗೆ ಇದು ಮಾಡ್ಕೊಳ್ತಾರೆ. ಹಾಗೆ ಒಂದು ರೀತಿ ನೀರು ಟೈಪ್ ಬರ್ತದೆ. ಇದಕ್ಕೆ ನೀರು ಟೈಪ್ ಆಗಬಾರ್ದು. ಇದು ಒಂದು ಸ್ವಲ್ಪ ಅದ್ರ ಜೊತೆಗೇ ಬೆಂದರೆ ತರಕಾರಿ ಮತ್ತು ಆ ರಸ ಎಂದರೆ ಬೆಂದು ಮಿಕ್ಸ್ ಆಗಿ ಒಳ್ಳೆ ಟೇಸ್ಟು ಬರ್ತದೆ ನೋಡಿ. ಇವಾಗ ಉಳಿದಂಥ ಬಾಕಿ ತರಕಾರಿ ಮಿಕ್ಸಿಗೆ ಅದನ್ನ ಇವಾಗ ಹಾಕಿಬಿಟ್ರೆ ಏನಾಗ್ತಂದರೆ
ಒಂದು ಸ್ವಲ್ಪ ಇದ್ರ ಜೊತೆಗೆ ಇದು ಬೇಯಲಿಕ್ಕೆ ಬಿಡೋಣ. ಇದು ನನಗೆ ಎಣ್ಣೆ ಅನ್ನೋದು ನೆಗ್ಲಿಜಿಬಲ್, ತಿನ್ನಬೇಕಾದ್ರೆ ಎಣ್ಣೆ ಫೀಲ್ ಕೂಡ ಆಗೋದಿಲ್ಲ. ಆ ರೀತಿ ಎಣ್ಣೆ ಹಾಕಿದ್ದೇನೆ ನೋಡಿ. ಈ ರೀತಿ ಇದು ಮಾಡಿ ಈಗ ಮುಚ್ಚಿಟ್ಬಿಡೋಣ ಎಣ್ಣೆ ಒಂದು 5 ನಿಮಿಷ. ಆಮೇಲೆ ತಿಂದು ನಿಮಗೆ ಟೇಸ್ಟ್ ಹೇಗಿದೆ ಅಂತಕೊಂಡು ಹೇಳ್ತೀನಿ. ಸ್ನೇಹಿತರೆ, ನಾವು ಈ ಪಲಾವ್ ಜೊತೆ ಇವತ್ತು ಮೊಸರು ತಂದಿದ್ದೀವಿ. ಇವಾಗ ಇನ್ನೂ ಇದಕ್ಕೆ ಮೇಲೆ ಬಿಸಿ ಬಂದಿಲ್ಲ, ಅಂದರೆ ಕೆಳಗಡೆ ಇನ್ನೂ ಸ್ವಲ್ಪ ರಸ ಉಳಿದಿರಬೇಕು, ನೀರು ಇನ್ನೂ ಬೇಯಬೇಕು ಇನ್ನು. ಸ್ನೇಹಿತರೆ, ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡೋಣ. ಇಲ್ಲದೆ ಇದ್ದರೆ ಆಮೇಲೆ ಕೆಳಗಡೆಯಿಂದ ಸೀದಾ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ. ವಾಹ್, ಎಷ್ಟು ಗಮಗಮಿ ವಾಸನೆ ಬರ್ತಾ ಇದೆ ನೋಡಿ. ಗಮಗಮಿ ವಾಸನೆ ಅಲ್ಲ, ಸುಗಂಧ. ಪಾತ್ರೆ ಸಣ್ಣ ಇರೋದ್ರಿಂದ ಸ್ವಲ್ಪ ಮಿಕ್ಸ್ ಮಾಡಲಿಕ್ಕೆ ಅಷ್ಟೊಂದು ಸರಿ ಆಗ್ತದೆ. ಅದು ಕೂಡ ನೋಡಿ ಎಷ್ಟು ಚೆನ್ನಾಗಾಗ್ತದೆ. ನಾನು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟೇನೋ ಅಕ್ಕಿ ಅನ್ನ, ಇಲ್ಲಿ ಪರವಾಗಿಲ್ಲ. ನೋಡಿ ಸ್ನೇಹಿತರೆ ಹೇಗಿದೆ ನೋಡಿ. ಫ್ಲವರ್, ಇದು ಕ್ಯಾರೆಟ್, ಇದು ಬೀನ್ಸ್. ಹೇಗೆ ಅನಿಸ್ತಾ ಇದೆ ಸ್ನೇಹಿತರೆ? ಚೆನ್ನಾಗಿದೆ ಅಂತ ಅನಿಸ್ತಾ ಇದೆಯಾ? ಒಳ್ಳೆ ಕಲರ್ ಬಂದಿದೆ ನೋಡಿ. ಈ ಕಲರ್ ಏನು ಹಾಕಿಲ್ಲ, ಅರಿಶಿಣ ಹಾಕಿದ್ವಿ, ಅರಿಶಿಣದ್ದೇ ಕಲರ್ ಬಂದಿದೆ. ಅರಿಶಿಣ, ತರಕಾರಿ ಇವಿಷ್ಟೇ ಇರೋದು. ಆಮೇಲೆ ಅರಿಶಿಣದ್ದೇ ಕಲರ್ ಬಂದಿದೆ. ನಾವಿದಕ್ಕೆ ಮೆಣಸಿನ ಹಿಟ್ಟೆಲ್ಲ ಹಾಕಲಿಲ್ಲ, ಯಾಕಂದರೆ ಮೆಣಸಿನ ಹಿಟ್ಟು ಯೂಶ್ವಲಿ ಯಾರೂ ಹಾಕೋದಿಲ್ಲ, ಬಹುಶಃ ನಾವು ಕೂಡ ಹಾಕಲಿಲ್ಲ, ಯಾಕಂದರೆ ಹಸಿಮೆಣಸು ಹಾಕಿದ್ದೀವಿ. ಪರ್ಫೆಕ್ಟ್ಲಿ ರೆಡಿಯಾಗಿದೆ ತಿನ್ನಲಿಕ್ಕೆ. ಸ್ನೇಹಿತರೆ, ಈಗ ಟೇಸ್ಟ್ ನೋಡೋಣ. ನಾವು ವಾಸನೆ ಅಂತೂ ಘಮ ಪರಿಮಳ ಸುಗಂಧ ಬರ್ತಾ ಇದೆ. ವಾಸನೆ ನೋಡಿದರೆ, ಸುಗಂಧ ನೋಡಿದರೆ ಯಾವಾಗ ಹಾಕೊಂಡು ತಿಂತೀನೋ ಅನ್ನಿಸ್ತಾ ಇದೆ. ಅದಕ್ಕೆ ಮೊದಲು ಟೇಸ್ಟ್ ನೋಡೋಣ ಅಲ್ವಾ? ಟೇಸ್ಟ್ ನೋಡಿ ನಿಮಗೆ ಟೇಸ್ಟ್ ಹೇಳಿ. ಆಹಾ ಆಹಾ, ಎಂಥ ಒಳ್ಳೆ ಸುಗಂಧ. ಆಹಾ ಹಾ ಹಾ, ನಿಜವಾಗಿಯೂ ನಾನು ಮಾಡಿದ್ದು ಪಲಾವ್ ಇಷ್ಟು ಚೆನ್ನಾಗಿ ಸುಗಂಧ ಬರ್ತದೆ ಅಂತ ಅನಿಸ್ಲಿಲ್ಲ. ಎಷ್ಟು ಚೆನ್ನಾಗಿ ಆಗ್ತದೆ ಅಂತ ನೋಡೋಣ. ಈಗ ಟೇಸ್ಟ್ ನೋಡೋಣ. ಸ್ನೇಹಿತರೆ ಬನ್ನಿ, ನೀವು ಕೂಡ ಟೇಸ್ಟ್ ಮಾಡಿ ನೋಡಿ. ಆಹಾ, ನಿಜವಾಗೂ ಇಷ್ಟು ದಿವಸ ನಾನು ಯಾಕೆ ಈ ರೀತಿ ಪಲಾವ್ ಮಾಡ್ಕೊಂಡು ತಿನ್ನಲಿಲ್ಲ ಅಂತ ಅನಿಸ್ತಾ ಇದೆ. ನಿಜವಾಗೂ ತುಂಬ ಚೆನ್ನಾಗಿ ಟೇಸ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಬನ್ನಿ ಸ್ನೇಹಿತರೆ, ನೀವು ಕೂಡ ಪಲಾವ್ ಟೇಸ್ಟ್ ನೋಡಿ. ಬನ್ನಿ ಸ್ನೇಹಿತರೆ, ನೀವು ಕೂಡ ಪಲಾವ್ ಟೇಸ್ಟ್ ನೋಡಿ.